ಬ್ರೋ 20 ತಗೊಂಡ್ಬಿಡ್ತೀನಿ ಬ್ರೋ ಅದನ್ನ 20 ಮಾಡಿ ಹೇಳಿದೀನಿ. ಇವಾಗ ಎದ್ದೆ ಮಚ್ಚ 5 ನಿಮಿಷ ಅಂತ ಅನ್ಕೊಂಡು ಡೌ ಮಾಡ್ಕೊಂಡು ನೋಡ ಮಚ್ಚ ಲೇಟ್ ಆದ್ರೆ ಇವಳಿಂದಾನೆ. ಹಾಯ್ ಅಂಕಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಖುಷಿ ನೋಡು. ಆನ್ಲೈನ್ ಕೇಳಿಸ್ಕೊಂಬೇಕಿತ್ತು ಅದನ್ನ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ಬೆಳಿಗ್ಗೆನೆ ಬ್ಲಾಗ್ ಮಾಡೋಕೆ ಶುರು ಮಾಡಿದೆ. ಏನಕ್ಕೆ ಅಂತಂದರೆ ವರುಣ್, ಸ್ಯಾಮ್ಬ್ರೋ ಮತ್ತು ಶ್ರವಣ್ ಬ್ರೋ 3 ಜನನು ಸೇರಿಕೊಂಡು ಒಂದು ಕ್ಲೋದಿಂಗ್ ಸ್ಟೋರ್ ಓಪನ್ ಮಾಡಿದ್ದಾರೆ ಹೆಣ್ಣೂರಲ್ಲಿ. ಸೊ ಅದ್ರ ಇನಾಗ್ರೇಷನ್ ಇದೆ ಇವತ್ತು. ಸೊ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ, ಕರೆದಿದ್ದಾರೆ. ಓಕೆ, ಸೊ ನಾನು ಕಾರ್ತಿಕ್ ಹೋಗಬೇಕು. ಅವನ್ನ ಆವಾಗಲೇ ಕರೆದೆ, ಫೋನ್ ಮಾಡಿ ಹೇಳಿದ್ದೀನಿ ಇವಾಗ ಎದ್ದೆ ಮಚ್ಚ 5 ನಿಮಿಷ ಅಂತ ಅಂದ್ಕೊಂಡು ಡೌ ಮಾಡಿಕೊಂಡು ಏನೋ ಹೇಳ್ದ. ಮತ್ತೆ ಫೋನ್ ಮಾಡಿದೆ, ಫೋನ್ ಎತ್ತಿಲ್ಲ. ಮೇ ಬಿ ಸ್ನಾನ ಮಾಡ್ತಿರ್ಬೋದು, ರೆಡಿ ಆಗ್ತಿರ್ಬೋದು ನಾನು. ಸೊ ಇವಾಗ ರೆಡಿ ಆಗೋಣ ಬನ್ನಿ. ನಾನು ಹೋಗಿ ರೆಡಿಯಾಗಿ ಸೊ ಹೊರಡೋಣ. ಅಲ್ಲೇನೇನಾಗುತ್ತೆ, ಯಾರು ಇರ್ತಾರೆ ಎಲ್ಲ ತೋರಿಸ್ತೀನಿ. ಸೊ ವಿಲ್ ಗೋ. ಸೊ ಗೈಸ್, ಜಸ್ಟ್ ರೆಡಿಯಾಗಿ ಬಂದಿದ್ದೀನಿ. ಐ ಮೀನ್ ನಾರ್ಮಲ್ ಕ್ಯಾಶುವಲ್ ಲುಕ್. ಓಕೆ, ಒಂದು ಶರ್ಟು ಎಲ್ಲ ಸುರಿಯೋದೆ, ಇದೊಂದು ಮಾತ್ರ ಸುರಿಯೋದು, ಸಾರಿ. ಸೊ ಇಟ್ಸ್ ನೈಸ್, ಒಳ್ಳೆ ವೈಬ್ ಇದೆ. ಸೊ ಬನ್ನಿ ಕಾರ್ತಿಕ್ ಮನೆ ಹತ್ರ ಹೋಗೋಣ. ಅಲ್ಲಿಂದ ಗಾಡಿ ಹಾಕ್ಬಿಟ್ಟು ಒಂದು ಕಾರಲ್ಲಿ ಹೋಗೋಣ. ಸೊ ಎಲ್ಲ ಹೇಗಿದ್ದೀರಾ? ಆಯ್ತಾ ಎಲ್ಲರದು ನಾಷ್ಟ? ಹಾಯ್, ನಮಸ್ತೆ. ಒಂದು ನಿಮಿಷ ಗೈಸ್. ಓಕೆ, ನಂದು ಚಾನಲ್ ಹಾಕೋಗ್ಬಿಡ್ತೀನಿ. ನಾನು ಹೇಳಿದ್ದೀನಿ ಅವನಿಗೆ ಬಾರೋ ಕೆಳಗೆ ಬರ್ತೀನಿ ನಾನು ಅಂತ ಅಂದ್ಬಿಟ್ಟು, ಮಾತೇ ಕೇಳೋದು. ಸುರೇಶ್ ಗಾಡಿನ ಇಲ್ಲಿ ಕಾರ್ತಿಕ್ ಮನೆ ಹತ್ರ ಪಾರ್ಕ್ ಮಾಡಿದೆ. ಹುಷಾರು, ಯಾರೇನು ಮಾಡಿದ ಅಂತ ಕರ್ಕೊಂಡು ಮಾಡಿ. ಯಾವಾಗಲೂ ಲೇಟ್ ಮಾಡ್ತಾನೆ ಗೈಸ್, ಲೇಟ್ ಲೇಟ್ ಲೇಟ್. ಎಲ್ಲ ವೀಡಿಯೋಲು ಹೇಳ್ತೀನಿ ನಾನು. ನೋಡಿ ಅಲ್ಲಿಗೆ ಹೋಗ್ತೀಯಾನೆ ಬಾರೋ ಅಂತ ಅಂದರೆ ಏನೋ ತೋರಿಸು. ನೋಡಿ, ನಾ ಅಲ್ಲಿಂದ ಬಂದಿದ್ದೀನಿ ಆಂಟಿ, ಇಲ್ಲಿಂದ ಇಲ್ಲಿಗೆ ಬಂದಿಲ್ಲ ಅವನು. ವೆಯ್ಟ್, ನಾನು ಕಾಲ್ ಮಾಡಿ ಎಷ್ಟೊತ್ತಾಯ್ತು? 1/4 ಗಂಟೆ ಆಯಿತು. ಪಾ ಸಪೋರ್ಟ್, ಮಗಿನ್ ಸಪೋರ್ಟ್. ಬನ್ನಿ ಹೋಗೋಣ. ಅಲ್ಲಿ ಯಾರು ಇರ್ತಾರೆ, ಏನೇನು ಮಾಡ್ತೀವಿ ತೋರಿಸ್ತೀನಿ. ನಂಗೆ ಗೊತ್ತಿಲ್ಲ ಯಾರು ಇರ್ತಾರೆ, ನೋ ಐಡಿಯಾ. ಬಟ್ ನಮ್ಮ ಬಾಯ್ಸ್ ಮಾತ್ರ ಇರ್ತಾರೆ. ನಾನೇನು ನಾಷ್ಟ ಮಾಡಿಲ್ಲ, ಹೊಟ್ಟೆ ಹಸಿತದೆ. ಆನ್ ದ ವೇ ನಾನು ತಿನ್ಕೊಂಡು ಹೋಗ್ಬೇಕು. ಬೈತಾನೆ ವರುಣು. ಅವಾಗಲೇ 8 ಗಂಟೆ ಕರೆದ ಗೈಸ್. 8 ಗಂಟೆ, ಇವಾಗ ಎಷ್ಟು ಟೈಮು? 11 ಗಂಟೆ, 11:15. ಇವನು ತಿಂದಿರ್ತಾನೆ ಗೊತ್ತು. 10:50 ಸಾರಿ 10:50 ಟೈಮು. ಅವ್ನು 8 ಗಂಟೆ ಕರೆದ ನಮ್ಮನ್ನ. 3 hour ಆಯಿತು ಗೈಸ್. ಇವನಿಗೆ ಬಾರೋ ಅಂದರೆ ನನ್ನ ಪರ್ಫ್ಯೂಮ್ ಸಿಗ್ತಿಲ್ಲ, ನಂದು ಸಾಕ್ಸ್ ಸಿಗ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡಿಸ್ತಾಳೆ. ಈಗ ನೋಡಮ್ಮ ಚಲೈ, ಲೇಟ್ ಆದರೆ ಇವಳಿಂದಾನೆ. ಅವ್ನು ಪರ್ಫ್ಯೂಮ್ ಸಿಗ್ತಿಲ್ವಂತೆ, ಅವ್ನು ಸಾಕ್ಸ್ ಸಿಗ್ತಿಲ್ವಂತೆ. ನೋಡು, ಶೂ ಎಲ್ಲ ಎತ್ತಿಡ್ತವನಿ. ಮತ್ತೇನು ಇಲ್ಲಿ ಎಲ್ಲಿ ಹುಡುಕ್ತಾ ಇದೆಯಾ? ಎಷ್ಟು ಸುಳ್ಳು ಹೇಳ್ತಾರೆ ಜನ. ಇನ್ನೇನು ಹೆಬ್ಬಾಳದಲ್ಲಿದ್ದೀವಿ. ಹೆಬ್ಬಾಳದ ಆಟದ್ವಿ ಆ್ಯಕ್ಚುಲಿ. ಹೆಬ್ಬಾಳದ ಆಟದೇ ಒಂದು ಟಾಸ್ಕು. ಎಷ್ಟು ಟ್ರಾಫಿಕ್ ಗೈಸ್, ಯಪ್ಪ. ಈ ಕಡೆ ಅಂತೂ ತುಂಬಾ ಹಾರಿಬಲ್ ಆಗ್ಬಿಡಿದೆ. ಅಲ್ಲ, ಒಂದು ಸ್ಮೂತ್ ನಂಗೆ ಪಾಸ್ ಆಗ್ಬಿಡ್ಬೇಕು. ಆ ಥರ ಟೈಮ್ ಯಾವಾಗ ಬರುತ್ತೆ? ಆ ಥರ ಟೈಮ್ ಅಂತೂ ಬರಲ್ಲಪ್ಪ. ಯಾಕೆ ಅನ್ಕೊಂತೀಯ? ಪಾಸಿಟಿವ್ ಆಗಿರೋ ಬರುತ್ತೆ. ಪಾಸಿಟಿವ್. ಸೊ ಗೈಸ್, ಇವತ್ತು ಲಾಸ್ಟ್ ಡೇ ನಂದು. ನಾಳೆಯಿಂದ ಚಿಕನ್ ತಿನ್ಬೋದು. ಚಿಕನ್ ತಿನ್ಬೋದಾ? ನಾನೇನು ಬ್ಲಾಗಿಂಗ್ ಸ್ಟಾಪ್ ಮಾಡೋದು ಅನ್ಕೊಂಡೆ ಸೂರ್ಯ. ಖುಷಿ ನೋಡು, ಖುಷಿ. ಇವತ್ತು ನಂದು ಲಾಸ್ಟ್ ಡೇ. ಚಿಕನ್ ತಿಂದೇ ಇರೋದು ಲಾಸ್ಟ್ ಡೇ. ವೆಜ್ಜು ನಾಳೆ ಫುಲ್ ಚಿಕನ್. ಸೊ ನಾಳೆ ಫುಲ್ಲು ಬ್ಯಾಟಿಂಗು. ಆಫ್ಟರ್ 48 days ಐ ಆಮ್ ಹ್ಯಾವಿಂಗ್ ಚಿಕನ್. ನಾಳೆ ಯಾವಾರ? ಓ, ಗುರುವಾರ. ನಾಳೆ ತಿನ್ನಂಗಿಲ್ಲ. ಯಾಕೆ ತಿನ್ನಂಗಿಲ್ಲ? ನಾನು ತಿಂತೀನಿ. ಗೌಡ್ರು ತಿನ್ಬೋದು. ಹೋಗೋಣ. ಫೋನ್ ಮಾಡಿದ್ದೆ ವರುಣ್. ಎಲ್ಲೋ ನಿಮ್ಗೆ 6 ಗಂಟೆಗೆ ಹೇಳ್ಬೇಕು, ಏನೋ 8 ಗಂಟೆಗೆ ಬರಬೇಕು ಅಂದರೆ. ಯಾರಿಗೆ ಫೋನ್ ಮಾಡಿದ್ದು? ನನಗೆ. ನೀನಿಗೆ? ಯಾಕೆ ಹೇಳ? ನಾನು ಬೇಗ, ಅವನಿಗೆ ಗೊತ್ತು ನೀನ್ ಲೇಟು. ಹಂಗಲ್ಲ, ಅವ್ನು ಯಾಕೆ ನನಗೆ ಫೋನ್ ಮಾಡಿದ್ದು ಅಂತ ಎತ್ತಲ್ಲ ಇವನು. ಆಯ್ತಾ, ನೀನ್ ಪಾಯಿಂಟ್ ಆಮೇಲೆ ಹೇಳುವಂತೆ. ಇವನು ಫೋನ್ ಎತ್ತಲ್ಲ
ಫಸ್ಟ್ ಆಫ್ ಆಲ್ ಆಯ್ತಾ, ಇವನ್ ಲೇಟ್ ಲತೀಫ್. ಎಲ್ಲಾರ ಬ್ಲಾಗ್ ಅಲ್ಲೂ ನೋಡಿರ್ತೀರ ಬರುಣೆ ಮೊಕ್ಕುಗ್ದವನೆ, ಲೇಟು. ನಾನು ಎಷ್ಟ್ ಸರಿ ಹೇಳಿದೀನಿ ಲೇಟ್ ಅಂತ. ಸೊ ನಾನೊಬ್ನೇ ಬೇಗ ಬಂದ್ ರೆಡಿಯಾಗಿ ಟಕ್ಕನಾಗಿ ನಿಂತ್ಕೊಂಡಿದ್ದೆ. ಇವನು ಗೈಸ್ ಕಾಲ್ ಗಂಟೆ ಅರ್ಧ ಗಂಟೆ. ಇವರೆಲ್ಲ ನನ್ನ ಫ್ರೆಂಡ್ಸು ಕಂಟೆಂಟ್ಗೋಸ್ಕರ ನನ್ನ ಲೇಟ್ ಅಂತ. ಅವನು ಅಷ್ಟೇ ಇವನು ಅಷ್ಟೇ. ಏನು ನೀವೆಲ್ಲ ಕಂಟೆಂಟ್ಗೋಸ್ಕರ ನೀನ್ ಲೇಟ್ ಅನ್ನೋದು ಒಂದು ಕಂಟೆಂಟ್. ನಮ್ಗೆ ಬೇರೆ ಕಂಟೆಂಟ್ ಸಿಗಲ್ವಾ? ಸುಳ್ಳು ಹೇಳಕ್ಕೂ ಒಂದ್ ಇದು ಬೇಕು. ಅದು ನೀವೇ ನೋಡಿದ್ರಿ ಯಾರು ಫಸ್ಟ್ ಬಂದಿದ್ ಮನೆ ಹತ್ರ. ನಾನು ಬ್ಲಾಗ್ ಬೇರೆ ಮಾಡಿದೀನಿ ಅವ್ನು ಬರೋದು ಇಲ್ಲ. ಸೊ ನಾನು ಅರ್ಧ ಗಂಟೆ ಮುಂಚೆ ಮಧ್ಯ ಟೈಮ್ ನೋಡೋದು. ಫಸ್ಟ್ ನೀವ್ ಯಾರು ಕಾಲ್ ಮಾಡಿದ್ ಬೆಳಿಗ್ಗೆ? ಆಮೇಲೆ ನೀನ್ ಕಾಲ್ ಮಾಡಿದೆ. ನಾನು ಕಾಲ್ ಮಾಡ್ಬಿಟ್ಟು ಏನಂದೆ? ಬಾ ಅಂದ. ನೀ ಅವಾಗ ಏನ್ ಮಾಡ್ತಿದ್ದೆ? ಬಂದೆ. ನೀ ಅವಾಗ ಏನ್ ಮಾಡ್ತಿದ್ದೆ ನಾನು ಕಾಲ್ ಮಾಡಿದಾಗ? ತಿಂಡಿ ತಿಂತಿದ್ದೆ. ಮಲಗಿದ್ದೆ. ಫಸ್ಟ್ ಕಾಲ್ ನೋಡಿದ್ರ ಮಲಗಿದ್ದ. ಸೊ ನಾನು ಎದ್ದು ಎಡಿಟ್ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡಿ ಅದನ್ನ ಹೇಳು. ಏನು ನನ್ ಕೆಲ್ಸ ನಾನು ಕೆಲ್ಸ ಮುಗಿಸ್ಕೊಂತೀನಿ. ಎದ್ದು ಬ್ಲಾಗ್ ಅಪ್ಲೋಡ್ ಮಾಡಿ ನಾನು ಬಂದಿದ್ದು. ಭಾರಿ ಗ್ರಾಸ್ತ ತರ ಆಡ್ಬೇಡ. ನಂಗೆ ಪಿಂಪಲ್ ಆಗ್ಬಿಡಿದೆ, ಎರಡು ಕಣ್ಣಾಕ್ಬಿಡಿದಾರೆ ಯಾರು. ಸುಮ್ನೆ ಸರಿಯಾ ಕಾಮಿಡಿ ಮಾಡ್ಬೇಡ. ಏನ್ ನನ್ಗೇನ್ ಕಣ್ಣಾಕಲ್ವಾ ಯಾರು? ಏನ್ ಕಾಮಿಡಿ ಅಂತ? ಹಾರ್ಮೋನ್ ಚೇಂಜ್ ಆಗೋಯ್ತು. ಕಣ್ಣಾಕ್ಬಿಟ್ಟವ್ರಂತೆ. ಹಾರ್ಮೋನ್ ಚೇಂಜ್ ಕಣ್ಣಾಕ್ಬಿಡ್ಯಾರ ಗೈಸ್. ನೋಡಿ ಯಾರು ಪಾಪ ಅಲ್ವಾ, ನಾನು ಜಾಸ್ತಿ ಕಣ್ಣಾಕ್ಬಿಡಿ. ಕಾರ್ತಿಕ್ಗೂ ಹಾಕ್ತಾರೆ, ಅದಕ್ಕೆ ನನ್ಗೆ ಬೇರೆ ಕಡೆ ಆಗುತ್ತೆ. ಸೊ ಫೈನಲಿ ನಮ್ಮ ವರುಣ್ ಮತ್ತೆ ಆಂಟಿ ಸೊ ಗೈಸ್ ನೋಡಿ ವರುಣ್ ಕಾರ್ ಮಾಡ್ಕೊಂಡ್ಬಿಟ್ಟವನೆ ಲೆಕ್ಕಿ. ಗೈಸ್ ಎಲ್ಲ ಬಂದ್ಬಿಡ್ಯಾರೆ, ನಾವೇ ಗೈಸ್ ಲೇಟು. ಎಲ್ಲ ಆದ್ಮೇಲೆ ಬರೋದ ಎಷ್ಟು ಲೇಟ್ ಆಗ ಬರೋದು. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಓಂ ಆದಿತ್ಯಾದಿ ನವ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ತಮ್ಮ ಮಂಗಲಂ ಪ್ರಣಮಾಮ್ಯಹಂ. ಪ್ರಿಯಂಗುಗಲಿಕಾ ಶ್ಯಾಮಂ ರೂಪೇಣ ಪ್ರತಿಬಂಬುದಂ ಸೌಮ್ಯ ಸೌಮ್ಯಂ ಗುಣಮಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ದೇವನಾಂಚ ಋಷೀಣಾಂಚ ರಂಗನಾಥ ಸ್ವಾಮಿ ಮಹಾವಿಷ್ಣು ಲಕ್ಷ್ಮೀನಾರಾಯಣಾಭ್ಯಾಂ ಅನುಗ್ರಹ ಪ್ರಸಾದ ಸಿದ್ಧಾರ್ಥ ಮನಸ್ವಾಭಿಷ್ಟ ಪ್ರಾರ್ಥ ನಮಸ್ಕಾರ ಸಮರ್ಪಯಾಮಿ. ಪ್ರಾರ್ಥ ನಮಸ್ಕಾರ ಸಮರ್ಪಯಾನಂತರೇ ಒಂದು ಬಟ್ಲಲ್ಲಿದೆ ಆರಾಸ್ ದೇವತಾಂ ವಿಳ್ಳೆದೆಲೆ ಆನ್ಲೈನ್ ಏನಂತಂದ್ರೆ ಇಷ್ಟೊಂದಾಗ ನಾವು ನಿರ್ವಿಘ್ನವಾಗಿ ನಡೆಸ್ಕೊಂಡ್ವಿ ಅಂತ ನಿರ್ವಿಘ್ನ ಮಹಾಗಣಪತಿಯ ಒಂದು ಪೂಜೆಯನ್ನ ಮಾಡ್ಕೊಂಡಿದ್ದೇವೆ. ವಾಸ್ತು ವರ್ಣರ ಒಂದು ಪ್ರಾರ್ಥನೆಯೊಂದಿಗೆ ಆದಿತ್ಯಾದಿ ನವಗ್ರಹಗಳನ್ನ ನಾವು ಉದ್ವಾಸಯಾಮಿ. ಪ್ರಸನ್ನ ವರದೋ ಸುಪ್ರಸನ್ನ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ರಿಗೂ ತೀರ್ಥಾಭ್ಯಾಸ ಇರೋರು ಬನ್ನಿ ಅಂತಂದ್ರೆ ಲೈನ್ ಗುಡುಗುಡು ಅಂತ ಬಂದ್ಬಿಟ್ಟು ತೀರ್ಥಾಭ್ಯಾಸ ಇರೋರು ಹೋಗ್ಬೇಕಂತ. ನಮ್ಗೆ ಗಿಫ್ಟ್ ಕೊಡ್ತಾರಂತೆ. ನನ್ ಕ್ಲಾಸೇ ಕೊಡ್ತಿಲ್ಲ ಗೈಸ್ ಇವತ್ತು, ಅದಕ್ಕೆ ಈಸ್ಕೊ ಅಂತಾನೆ ಬಂದಿದ್ದೀನಿ ಇವತ್ತು. ಅದೇ ಟೈಟ್ಲು. ಸಾಮ್ರೋ ಹೋಗ್ಬೇಕಾದ್ರೆ ಗಿಫ್ಟ್ ಕೊಟ್ಬಿಡಿ. ನನ್ ಕ್ಲಾಸ್ ನನ್ಗೆ ಏನು ಅಂತ. ಎಷ್ಟು ಬ್ರೋ? 20 ತಗೊಂಡ್ಬಿಡ್ತೀನಿ ಬ್ರೋ. ಅದನ್ನ 20,000 ಬಿಲ್ ಮಾಡಿ. ಆಂಟಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಫಸ್ಟ್ ಟೈಮ್ ಅಲ್ವಾ ನೀವು? ಹಾಯ್ ಅಂಕಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಾನು ಇವಾಗ ನಿಮ್ಮ ಮಗಳಷ್ಟೇ 55 ಪಾಯಿಂಟ್ ಸಮಥಿಂಗ್ ಏನೋ. ಥ್ಯಾಂಕ್ ಯು ಚೈ ಸಬ್ಸ್ಕ್ರೈಬರ್ಸ್. ನಿನ್ನ ತುಂಬಾ ಸರಿ ವೆಲ್ಕಮ್ ಮಾಡಿದೆ. 2-3 ಸರಿ ಅಲ್ಲ, ಸೆಕೆಂಡ್ ಟೈಮ್ ಇದು. ತುಂಬಾ ಸರಿ ಬಂದಿದ್ಯಲ್ಲ, ಆದ್ರೂ ಫಸ್ಟ್ ಟೈಮ್ ತರ ಬಿಹೇವ್ ಮಾಡ. ಆಯ್ತಾ? ಆಯ್ ಚೈ ಫಸ್ಟ್ ಟೈಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಮನೆಗೆ ಥ್ಯಾಂಕ್ ಯು. ಲೀಸ್ ಗುಡ್. ಥ್ಯಾಂಕ್ ಯು. So guys, finally welcome back to Surya Vlog. Thank you so much. Welcome. Sam bro ಬಾಡಿಗೆಗೆ ಅಂತ ಬಂದೆ
ಹಲೋ ಹಲೋ ಇವೆಲ್ಲ ಏನು ಇಂಪಾರ್ಟೆಂಟ್ ಬಾಡಿಗೆಗೆ ಅಂತ ಅಂದ್ಬಿಟ್ಟು ಒಂದು 3 ದಿವಸಕ್ಕೆ ಇಸ್ಕೊಂಡಿದ್ರು. ಕೊಟ್ಟಿದ್ದೆ ಚೆನ್ನಾಗಿದೆ ಅಂತ ಕೇಳಿದ್ರು ಇವತ್ತಿಗೆ ಅಂತ ಅಂದ್ಬಿಟ್ಟು ₹1,000 ಗ್ಲಾಸ್ನ ಬಾಡಿಗೆ ಕೊಡ್ತಾರಲ್ಲ. 2,000 ರೂಪಾಯಿ ಅದು ನೋಡಿ ವಾಪಸ್ ಅದಲ್ಲ ನಂಗೆ ಲೈಟ್ ಎಲ್ಲ ಯೂಸ್ ಮಾಡೋದು. ನಾನು ವಾಪಸ್ ಕೊಡೋ ಸೀನ್ ಇಲ್ಲ ಗೈಸ್. ಹೌದಾ ಹೌದಾ ನಾನು ವಾಪಸ್ ಕೊಡೋ ಸ್ಯಾಮ್ಸಂಗ್ ಬಜಾರ್ ಮಾಡ್ಕೊಂಡ್ಬಿಡ್ತೀನಿ. ಪರವಾಗಿಲ್ಲ ಸ್ಯಾಮ್ಸಂಗ್ ಪ್ಲೀಸ್ ನಂದು ಇದಿಸ್ಕೊಡಿ. ಹೋಗೋಷ್ಟು ಕೊಡ್ತೀನಿ ನಾನು. ಹೋಗೋಷ್ಟು ಕೊಡ್ತೀನಿ ಗೈಸ್ ಹೋಗೋಷ್ಟು ಕೊಡ್ತಾರಂತೆ. ನೀವೇ ಮದುವೆ ಕೊಡಿ ಬ್ರೋ ನೀವು ಅದು ಕೊಟ್ಬಿಡಿ. ನೋಡ್ತಾ ಇದೀನಿ ನನಗೆ ಮ್ಯಾಚ್ ಆಗ್ತಿಲ್ಲ. ರಂಗಬಳಪ್ಪ ಬರಬೇರೆ ಮುಂದೆನೇ ಇದೆ. ಯಾರಿಗಾರು ತಿನ್ಸಿ ಬ್ರೋ ತಿನ್ಸಿ ಅದನ್ನ ಯಾರಿಗಾರು ತಿನ್ಬೇಕಪ್ಪ ನಮ್ದು ಸೆಲೆಬ್ರೇಷನ್ ಬ್ರೋ. ತಿಂತಿ ಬ್ರೋ ಸೆಲೆಬ್ರೇಷನ್ ಬ್ರೋ ಹೊರಗೆ ತಿನ್ಸಿ ಬ್ರೋ ಚಾಲೆಂಜ್. LP ತಿಂದೆ ನಾನು. ನೀವು ಮಾಡಿರೋ ಕೇಕ್ ನೀವೇ ತಿಂದಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಹಂಗೂ ಈಗ ಪ್ಲಾನ್ ಮಾಡಿದ್ರೆ ಇವ್ರು ತಿನ್ನೋರ್ಗು ವೈಟ್ ಮಾಡ್ತಾರೆ. ಸೊ ಗೈಸ್ ಇವಾಗ ಎಲ್ಲ ಆಯಿತು. ಸೊ ಇವಾಗ ಊಟಕ್ಕೆ ಹೋಗೋಣ ಅಂತ ಅಂದರು. ಸೊ ಇಲ್ಲೇ ಅಂಗಡಿ ಹತ್ರ ಇರೋ ಒಂದು ಹೋಟ್ಲಿಗೆ ಊಟಕ್ಕೆ ಹೋಗ್ತಾ ಇದ್ವಿ. ಸೊ ಬನ್ನಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇವರೆಲ್ಲ ಫಸ್ಟೇ ಓಡೋಗ್ಬಿಟ್ಟವ್ರೆ. ಏನೇನು ಏನೋ 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 ಒಂದು ಗೈಸ್ ನೀವು ಕೇಳಿಸ್ಕೊಬೇಕಿತ್ತು ಅದನ್ನ. ಗೈಸ್ 3 ಜನರು ಇಲ್ಲಿ ಕೂತ್ಕೊಂಡು ನನಗೆ ಬ್ಲಾಗಲ್ಲಿ ಏನೇನು ಮಿಸ್ಟೇಕ್ಸ್ ಇದೆ ಅವೆಲ್ಲ ಹೇಳ್ಕೊಡ್ತಿದ್ದಾರೆ. ದೇ ಆರ್ ಮೈ ಟೀಚರ್ಸ್. ಮೋಟೋ ಬ್ಲಾಗ್ ನೋಡಿದ್ರೆ ಮುಂಚೆ ಬ್ಲಾಗ್ ಒಂದು ಡಿಲೀಟ್ ಮಾಡೋದು. ಡಿಲೀಟ್ ಯಾವುದು ಡಿಲೀಟ್ ಮಾಡಿದ ಫಸ್ಟ್ ಬ್ಲಾಗ್ ಇತ್ತು ಒಂದು ಮೋಟೋ ಅವನಿಗೆ ಬ್ಲಾಗ್ ಮಾಡೋದು ಎಲ್ಲ ಮಾಡ್ಕೊಂಡ್ಬಿಡ್ತಾನೆ. ಮನೆಗೆ ಡಬ್ಬಿಂಗ್ ಕೊಡೋದು. ಬರ್ಬೇಕಾದ್ರೆ ಕಾರ್ತಿಕ್ ಜೊತೆ ಬಂದೆ. ಒಬ್ಬೇ ಒಬ್ಬನೇ ಹೋಗ್ತಾನೆ. ಬೇಜಾರಾಗ್ಬೇಡ ಕಾರ್ತಿಕ್, ಸಿಗ್ತೀನಿ ಮನೆ ಹತ್ರ. ಬಾಯ್ ಅಮ್ಮಮ್ಮ, ಬಾಯ್ ಬಾಯ್. ಓ ನನ್ನ ಬೇಬಿ ಮಲ್ಗಿಯಾಳೆ ಗೈಸ್. ಇಲ್ಲ ನಾನು ಆಮೇಲೆ ಬರ್ತೀನಿ ಪುಟ್ಟಿನ ಜೊತೆ. ಗೈಸ್ ಸೊ ನನಗೆ ಡೈಟ್ ಕೋಕ್ ಕುಡಿಬೇಕು ಅಂತ ಅನಿಸ್ತಾಯಿತ್ತು. ಮೀನ್ ಇವಾಗ ಶ್ರವಣ್ ಬ್ರೋ ಮನೆ ಹೋಗ್ತೀವಿ. ತುಂಬ ದಿವಸ ಆದಮೇಲೆ ಹೋಗ್ತಿರೋದು ಶ್ರವಣ್ ಬ್ರೋ ಮನೆಗೆ. ಸೊ ಡೈಟ್ ಕೋಕ್ ಇಲ್ಲಿದೆ ಮಾರೆ. ನಾನು ರೆಡ್ ಬುಲ್ ತೊಗೊಂಡೆ. ಎಷ್ಟಾಯ್ತು ಬ್ರೋ? ಬರುದಾ? ಸಿಗುವ ಬಾಯ್. ನಾನು ಚೆನ್ನಾಗಿದ್ದೀನಿ ಬ್ರೋ, ನೀವೇ ಚೆನ್ನಾಗಿಲ್ಲ. ಬೇಜಾರಾಗಿರ್ತೀರ ಬ್ರೋ. ಬೇಜಾರಾಗುತ್ತೆ ನನಗೆ ನೋಡೋಕ್ಕೆ. ನಿಂಬೆ ಸುಮ್ಮನೆ ಇರಿ ಬ್ರೋ. ಟುಮ್ ಬ್ರೋ ಶಿವ್ ನಿಮ್ಮ ಅಂಗಡಿಲಿ ನಾನು 5,000 ರೂಪಾಯಿ ಶಾಪಿಂಗ್ ಮಾಡಿದ್ದೀನಿ. ಬರಲಾ? ಆಫಿಷಿಯಲ್ ಔಟ್ಲೆಟ್ ಆಗಿದೆ. ಸೊ ಬನ್ನಿ ಎಲ್ಲ ಪರ್ಚೇಸ್ ಮಾಡಿ. ಚೆನ್ನಾಗಿರುತ್ತೆ ಬಟ್ಟೆ ಎಲ್ಲ. ನೀವು ನೋಡಿರ್ತೀರ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಎಲ್ಲ ಕಡೆ ತೊಗೊತೀರಾ, ಇಲ್ಲೂ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಎಲ್ಲ ಕೇಳ್ತಾರೆ ಎಲ್ಲಿ ತೊಗೊತೀರಾ ಅಂತ ಅಂದ್ಬಿಟ್ಟು. ಸೊ ಇಟ್ ಇಸ್ ಅ ವೆರಿ ನೈಸ್ ಕ್ಲೋದಿಂಗ್ ಸ್ಟೋರ್. ಬ್ರೋ ಸಿಗುವ, ಬಾಯ್ ಬಾಯ್. ಓ ಮಜಾ. ನಂಗೆ ಇದ್ರಲ್ಲಿ ಯಾವ ಬ್ಯಾಗ್ ನಂದು ಸೊ ಜಸ್ಟ್ ಮನೆಗೆ ಬಂದೆ. ನಮ್ಮಮ್ಮ ಒಳ್ಳೆ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿಟ್ಟಿದ್ರು. ತಿನ್ನೋಣ. ವಿಡಿಯೋ ಎಡಿಟ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಆ್ಯಂಡ್ ತುಂಬ ವಿಚಾರ ಇದೆ ಮಾತಾಡೋದು. ಸೊ ಫಸ್ಟು ತಿನ್ನೋಣ. ಮೇ ಬಿ ಇವತ್ತು ಮಾತಾಡ್ತೀನಿ, ಇಲ್ಲ ನಾಳೆ ನಾಡಿದ್ದು ಬ್ಲಾಗಲ್ಲಿ ಮಾತಾಡ್ತೀನಿ. ಊಟ ಮಾಡ್ಬೇಕಾದ್ರೆ ಮಾತಾಡ್ಬೋದು.